ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ಗಳ ಕಾಟದ ವಿಚಾರಕ್ಕೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು. ಇಲ್ಲಿಯವರೆಗೂ ಕೂಡ ಕಿಡಿಗೇಡಿಗಳ ಬಂಧನ ಆಗಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ಅವರನ್ನ ಭೇಟಿಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ನೆಗೆಟಿವ್ ಕಮೆಂಟ್ಸ್, ದೂರು ಕೊಟ್ಟರು ಕಮೆಂಟ್, ಕಿಡಿಗೇಡಿಗಳ ವಿರುದ್ಧ ಇಲ್ಲ ಕ್ರಮ. ಬೆಂಗಳೂರು ಪೊಲೀಸರ ವಿರುದ್ಧ ವಿಜಯಲಕ್ಷ್ಮಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಬೇಸರವನ್ನು ಹೊರಹಾಕಿದ್ದಾರೆ ವಿಜಯಲಕ್ಷ್ಮಿ. ನೆಗೆಟಿವ್ ಟ್ರೋಲಿಗರ ವಿರುದ್ಧ ವಾರದ ಹಿಂದೆಯೇ ದೂರು ಕೊಟ್ಟಿದ್ರು ವಿಜಯಲಕ್ಷ್ಮಿ. ಈವರೆಗೂ ಯಾರ ಬಂಧನವೂ ಕೂಡ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಬೇಸರವನ್ನು ಹೊರಹಾಕಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಇವತ್ತು ಇದೇ ವಿಜಯಲಕ್ಷ್ಮಿ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಭೇಟಿಯಾಗಿದ್ರು. ಕಂಪ್ಲೇಂಟ್ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಪೊಲೀಸರ ನಡೆಯ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಹಿಂದೆ ರಮ್ಯಾ ಅವರಿಗೂ ಕೂಡ ಇದೇ ರೀತಿ ಕಮೆಂಟ್ ಅನ್ನು ಮಾಡಲಾಗಿತ್ತು. ಅವರು ಕೂಡ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಕೆಲವೇ ದಿನಗಳಲ್ಲಿ 6 ಜನರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಆಗಿತ್ತು. ವಿಜಯಲಕ್ಷ್ಮಿ ಅವರ ವಿಚಾರದಲ್ಲಿ ಯಾಕಿಲ್ಲ? ನಾನು ನೀಡಿದ ದೂರನ್ನ ನಿರ್ಲಕ್ಷಿಸಲಾಗಿದೆ. ಬೇರೆ ಮಹಿಳೆ ನೀಡಿದ ದೂರಿನಲ್ಲಿ 1 ದಿನದ ಒಳಗೆ ಕ್ರಮ ಆಗಿತ್ತು. ನನ್ನ ದೂರು ಮಾನ್ಯವೇ ಅಂಥೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಈವರೆಗೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಬೆಂಗಳೂರು ಪೊಲೀಸರ ವರ್ತನೆಯನ್ನ ಪ್ರಶ್ನಿಸುವಂತಾಗಿದೆ. ನಾನು ಇದನ್ನ ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ ವಿಜಯಲಕ್ಷ್ಮಿ ಅವರು ಪೋಸ್ಟ್ನಲ್ಲಿ ಹೇಳಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭೇಟಿ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರು ಮಾಡಿರುವಂತಹ ಪೋಸ್ಟ್ ಇದು. 1 ವಾರ ಆಗಿದೆ ಕಂಪ್ಲೇಂಟ್ ಕೊಟ್ಟು, ಇಲ್ಲಿಯವರೆಗೂ ಕೂಡ ಕ್ರಮ ಆಗಿಲ್ಲ. ಕಿಡಿಗೇಡಿಗಳ ಬಂಧನ ಆಗಿಲ್ಲ. ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರ ಭೇಟಿಯ ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡಿರುವಂತಹ ಟ್ವೀಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಅವರು ಮಾಡಿರುವಂತಹ ಪೋಸ್ಟ್ ಅನ್ನು ಗಮನಿಸ್ತಾ ಇದ್ದೀರಿ. ಈ ಮೂಲಕ ಬೆಂಗಳೂರು ಪೊಲೀಸರ ನಡೆಯ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ ವಿಜಯಲಕ್ಷ್ಮಿ ಅವರು. ಜೊತೆಗೆ ರಮ್ಯಾ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖಿಸಿದ್ದಾರೆ. ರಮ್ಯಾ ಕಂಪ್ಲೇಂಟ್ ಕೊಟ್ಟು 1ನೇ ದಿನಕ್ಕೆ ಕಿಡಿಗೇಡಿಗಳ ಬಂಧನ ಆಗಿತ್ತು. ನನ್ನ ವಿಚಾರದಲ್ಲಿ ಯಾಕಾಗ್ತಿಲ್ಲ? ಬೆಂಗಳೂರು ಪೊಲೀಸರು ನನ್ನ ಕಂಪ್ಲೇಂಟ್ ಅನ್ನ ನಿರ್ಲಕ್ಷಿಸ್ತಿದ್ದಾರೆ ಅಂಥೇಳಿ ಪೋಸ್ಟ್ನಲ್ಲಿ ಗಂಭೀರವಾಗಿ ವಿಜಯಲಕ್ಷ್ಮಿ ಅವರು ಆರೋಪಿಸ್ತಾ ಇರುವಂಥದ್ದು. ಪೊಲೀಸರ ವಿರುದ್ಧವೇ ವಿಜಯಲಕ್ಷ್ಮಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಟಿ ಮಾಜಿ ಸಂಸದೆ ರಮ್ಯಾ ಅವರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ರೀತಿ ಕೆಟ್ಟ ಕಮೆಂಟ್ಗಳು, ಟಾರ್ಚರ್ ಕೊಡುವಂತಹ ರೀತಿಗಳು ಎಲ್ಲವೂ ಕೂಡ ಆಗಿತ್ತು. ಅದಾದಮೇಲೆ ಪೊಲೀಸರನ್ನ ಭೇಟಿ ಮಾಡಿ ದೂರು ಕೊಟ್ಟಿದ್ರು. 1ನೇ ದಿನದಲ್ಲಿ 6 ಜನರನ್ನು ಅರೆಸ್ಟ್ ಮಾಡಲಾಗಿತ್ತು. ಇಲ್ಲಿಯವರೆಗೂ ಕೂಡ ಅವರಿಗೆ ಬೇಲ್ ಸಿಕ್ಕಿಲ್ಲ. ಅವತ್ತು ರಮ್ಯಾ ವಿಚಾರದಲ್ಲಿ ತೆಗೆದುಕೊಂಡಂತಹ ಕ್ರಮ ನನ್ನ ವಿಚಾರದಲ್ಲಿ ಬೆಂಗಳೂರು ಪೊಲೀಸರು ತೆಗೆದುಕೊಳ್ತಾ ಇಲ್ಲ ಅಂಥೇಳಿ ತಮ್ಮ ಅಳಲನ್ನ ಪೋಸ್ಟ್ನಲ್ಲಿ, ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ವಿಜಯಲಕ್ಷ್ಮಿ ಅವರು ಹೇಳ್ಕೊಂಡಿರುವಂತಹದ್ದು. ಅದು ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಭೇಟಿಯಾಗಿ ನಂತರ ಈ ಪೋಸ್ಟನ್ನು ಮಾಡಿದ್ದಾರೆ. ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ವಿಚಾರದಲ್ಲಿ ನನ್ನ ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ಮೆಸೇಜನ್ನು ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂಥದ್ದು. ಯಾವಾಗ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ತಾರಕಕ್ಕೇರಿತೋ ಆ ಸಂದರ್ಭದಲ್ಲಿಯೇ ಕೆಲ ಅಭಿಮಾನಿಗಳ ವಿರುದ್ಧ ವಿಜಯಲಕ್ಷ್ಮಿ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. 18 ಅಕೌಂಟ್ಗಳನ್ನು ಗುರುತು ಮಾಡಿಕೊಂಡು ಆ ಅಕೌಂಟ್ಗಳ ವಿರುದ್ಧ ಲಿಖಿತ ದೂರನ್ನು ಕೊಟ್ಟಿದ್ರು. ಈಗಾಗಲೇ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದೇವೆ, ಇನ್ಸ್ಟಾಗ್ರಾಮ್ಗೆ ಪತ್ರವನ್ನು ಬರೆದಿದ್ದೇವೆ, ಒಂದಿಷ್ಟು ಜನರ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದೇವೆ ಅಂತ ಹೇಳಿದರು. ಈಗ ಸಿಸಿಬಿ ಪೊಲೀಸರ ಕಾರ್ಯವೈಖರಿಯ ಬಗ್ಗೆಯೇ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ವಿಜಯಲಕ್ಷ್ಮಿ ಅವರು ದರ್ಶನ್ ಪತ್ನಿ ಪ್ರಶ್ನೆಯನ್ನು ಮಾಡಿರುವಂಥದ್ದು, ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಮತ್ತೊಬ್ಬ ನಟಿಗೆ ಇದೇ ರೀತಿಯ ಕಿರುಕುಳವಾದಂತಹ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರು 6 ಜನರನ್ನು ಅರೆಸ್ಟ್ ಮಾಡಿದ್ರು. ತತ್ಕ್ಷಣಕ್ಕೆ ಅದಕ್ಕೆ ಸ್ಪಂದಿಸಿದ್ರು. ನನ್ನ ವಿಚಾರದಲ್ಲಿ ಹಂಗಾಗ್ತಾ ಇಲ್ಲ ಅಂಥೇಳಿ ವಿಜಯಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರು ಪೊಲೀಸರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಭಾರತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭಾರತಿ, 1 ವಾರ ಆಯಿತು ಕಂಪ್ಲೇಂಟ್ ಕೊಟ್ಟು, ಇಲ್ಲಿಯವರೆಗೂ ಕೂಡ ಆಕ್ಷನ್ ಆಗಿಲ್ಲ ಅಂಥೇಳಿ ವಿಜಯಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ. ಸೀಮಂತ್ ಕುಮಾರ್ ಸಿಂಗ್ ಭೇಟಿಯ ಬಳಿಕ ಮಾಡಿರುವಂತಹ ಈ ಪೋಸ್ಟಿನ ಮರ್ಮ ಏನು?
ಏನಿದೆ ಪೋಸ್ಟ್ನಲ್ಲಿ ಅಂಥೇಳಿ. ಹೌದು ಪ್ರೇಮ್, ಅಂದರೆ ವಿಜಯಲಕ್ಷ್ಮಿ ಅವರು ತಮ್ಮ ಪೋಸ್ಟ್ನಲ್ಲಿ ಏನು ವ್ಯವಸ್ಥೆಯ ವಿರುದ್ಧ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಮಾತನಾಡಿದ್ದಾರೆ. ಅಂದರೆ ಪೋಸ್ಟ್ನಲ್ಲಿ ಹೇಳ್ತಾರೆ, ಬೇರೆಯ ಒಂದು ಯುವತಿಯ ಒಂದು ಇದೇ ರೀತಿಯ ಒಂದು ದೂರಿಗೆ ತಾವು ಪ್ರತಿಕ್ರಿಯೆ ಕೊಡ್ತೀರಿ, ಇಮಿಡಿಯೇಟ್ ಪ್ರತಿಕ್ರಿಯೆ ಕೊಡ್ತೀರಿ, ಒಂದೇ ದಿನದಲ್ಲಿ ಎಲ್ಲ ರೀತಿಯಲ್ಲೂ ಸಾಲ್ವ್ ಆಗುತ್ತೆ ಅನ್ನೋದಾದರೆ, ಆರೋಪಿನ ಹುಡುಕಲಾಗುತ್ತೆ ಅನ್ನೋದಾದರೆ, ತಮ್ಮ ಒಂದು ದೂರಿಗೆ ಯಾಕೆ ಈ ರೀತಿಯಲ್ಲಿ ತಳ್ಳಿ ಹಾಕಲಾಗ್ತಿದೆ ಅನ್ನೋದನ್ನು ಅವರು ಪೋಸ್ಟ್ ಮೂಲಕ ಹೇಳ್ತಾರೆ. ಜೊತೆಗೆ ಸುದೀರ್ಘವಾಗಿ ಅವರು ಮಾತನಾಡ್ತಾ ಹೇಳ್ತಾರೆ, ಪೋಸ್ಟ್ನಲ್ಲಿ ಬರೆದು ಹೇಳ್ತಾರೆ, ಕಾನೂನು ವ್ಯವಸ್ಥೆಯ ಬಗ್ಗೆ ನನಗೂ ನಂಬಿಕೆ ಇದೆ, ಎಲ್ರಿಗೂ ಕಾನೂನು ವ್ಯವಸ್ಥೆ ಸರಿಯಾಗಿ ಸಮಯದಲ್ಲಿ ಸ್ಪಂದಿಸ್ತಾರೆ ಅನ್ನೋದನ್ನು ನಾನು ನಂಬ್ಕೊಂಡಿದ್ದೀನಿ. ಹೀಗಾಗಿ ನಾನು ಕಾನೂನಿನ ಮೊರೆ ಹೋದೆ. ಹೀಗಾಗಿ ಮತ್ತೊಮ್ಮೆ ನಾನು ಕಾನೂನಿಗಾಗಿ ಕಾಯ್ತಾ ಇದ್ದೀನಿ. ಈ ದೂರಿಗೆ ನಾನು ಅರ್ಹಳು, ಯಾವ ರೀತಿಯಲ್ಲಿ ನನಗೆ ಪ್ರತಿಕ್ರಿಯೆ ಸಿಗಬೇಕು ನನ್ನ ದೂರಿಗೆ ಅನ್ನೋದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅನ್ನೋದಕ್ಕೆ ನಾನು ಹೋಗ್ತಾ ಇದ್ದೀನಿ, ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳಿ ವಿಜಯಲಕ್ಷ್ಮಿಯವರು ತಮ್ಮ ಪೋಸ್ಟ್ ಮುಖಾಂತರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಭಿಮಾನಿಗಳು ಕೂಡ ಇನ್ನೂವರೆಗೂ ಅಂದರೆ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳ ಹೊಡೆದಾಟ ಪೈಪೋಟಿ ಇತ್ತಲ್ಲ, ಆ ವಿಚಾರವಾಗಿ ಅಂದರೆ ತಮಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ರೀತಿಯಲ್ಲಿ ಟ್ರೋಲ್ ಮಾಡಲಾಗ್ತಿತ್ತು, ಹಾಗಾಗಿ ನಿಂದನೆ ಮಾಡಲಾಗ್ತಿತ್ತು ಅನ್ನೋ ವಿಚಾರವಾಗಿ ವಿಜಯಲಕ್ಷ್ಮಿ ಅವರು ದೂರನ್ನು ಕೊಟ್ಟಿದ್ದರು. ಹೀಗಾಗಿ 17 ಅಕೌಂಟ್ ಪರವಾಗಿ ದೂರನ್ನು ಕೊಟ್ಟಿದ್ದರು. ಹೀಗಾಗಿ ಆ ದೂರಿಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿಲ್ಲ ಅನ್ನೋದಾಗಿ ಪೊಲೀಸ್ ಇಲಾಖೆಗೆ ಟ್ಯಾಗ್ ಮಾಡಿ ಪೋಸ್ಟನ್ನು ಹಾಕಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಪ್ರೇಮ್. ಓಕೆ, ಥ್ಯಾಂಕ್ ಯು ಭಾರತಿ ತಮ್ಮೆಲ್ಲ ಮಾಹಿತಿಗಾಗಿ.